ಆವತ್ತು ಜೈನ ಮುನಿಗಳಿಗೆ ಸಾಕ್ಷಾತ್ಕಾರವಾದ ಮೇಲೆ ಈಶಾನ್ಯ ದಿಕ್ಕಿನ ಗುಫಾವೊಂದರಲ್ಲಿ ಮೂರ್ತಿ ಇದ್ದ ಬಗ್ಗೆ ಹೇಳಿದ್ರು. ಮುನಿಗಳು ತಪಸ್ಸು ಮಾಡಲು 3 ಕಲ್ಲುಗಳನ್ನು ಹೊಂದಿಸಿ ಮಾಡಿಕೊಂಡಿರುವ ವ್ಯವಸ್ಥೆಗೆ ಮುನಿಗುಫಾ ಅಂತ ಕರೀತಾರೆ. ಜೈನ ಮುನಿಗಳು ಹೇಳಿದ ಮೇಲೆ ಜೆಸಿಬಿ ಯಂತ್ರದ ಸಹಾಯದಿಂದ ಈಶಾನ್ಯ ದಿಕ್ಕಿನ ಪ್ರಾಚೀನ ಗುಫಾವನ್ನ ಅಗೆಯಲಾರಂಭಿಸಿದಾಗ ಬೆಳಗಿನ ಜಾವದಲ್ಲಿ ನಾಗರ ಹಾವೊಂದು ಗುಫಾ ಪ್ರವೇಶಿಸಿತ್ತು. ಹಾವು ಹೋದ ದಿಕ್ಕಿನಲ್ಲೇ ಅಗೆಯುವುದನ್ನು ಮುಂದುವರೆಸಿದಾಗ ಶುದ್ಧ ಅಮೃತ ಶಿಲೆಯಲ್ಲಿ ನಿರ್ಮಿತವಾದ ಚತುರ್ಭುಜ ಜಿನಬಿಂಬ ಮೂರ್ತಿಯೊಂದು ಪತ್ತೆಯಾಯಿತು. ಅಂದು ನೂರಾರು ಸಂಖ್ಯೆಯಲ್ಲಿ ಶ್ರಾವಕಿಯರು ಮತ್ತು ಜೈನ ಸಮುದಾಯದವರು ವಿಗ್ರಹ ನೋಡಲು ಮುಗಿಬಿದ್ದಿದ್ದರು. ಇದೇ ರೀತಿ 3 ವರ್ಷಗಳಿಂದ ಹಳಿಂಗಳಿ ಬೆಟ್ಟದಲ್ಲಿ ವಿಸ್ಮಯಕಾರಿ ಘಟನೆಗಳು ನಡೀತಾ ಇವೆ. ಮಹಾರಾಜರು ತಪ ಮಾಡ್ತಾ ಇದ್ದಾಗ ಅವರು ಒಂದೊಂದು 9, 27, 18 ಹಿಂಗೆ ಡೇಟ್ ಕೊಡ್ತಾ ಇದ್ರು. ಆ ಡೇಟ್ದಾಗ ಅವರು ಉಪವಾಸ ಮಾಡ್ತಾ ಬಂದ್ರು. 9 ತುತ್ತು, 18 ತುತ್ತು, 36 ತುತ್ತು ಹಿಂಗೆಲ್ಲ ತ್ಯಾಗ ಮಾಡ್ತಾ ಶ್ರಾವಿಕಗಳ ಕಡೆದೆಲ್ಲ ಆಹಾರ ಬಂದ್ ಮಾಡಿ ಶ್ರಾವಕರಿಗೆ ಅಷ್ಟೇ ತಗೋತಾ ಬಂದ್ರು. ಹೀಗೆ ಮಾಡಿ ಅವರು ಯಾವ ದಿವಸ ಮೂರ್ತಿ ಸಿಗ್ತಾ ಅಡ್ವಾನ್ಸ್ ಡೇಟ್ ಹೇಳ್ತಾ ಬಂದ್ರು. ಪತ್ರಿಕಾದಲ್ಲಿ ಎಲ್ಲ ಕಡೆ ಅದನ್ನ ಕೊಡ್ತಾ ಬಂದ್ರು. ಕೊಡ್ತಾ ಬಂದಾಗ ನಮ್ಮನ್ನು ಅದನ್ನ ಯಾವಾಗ ತೆಗಿತಿದ್ರಂದ್ರೆ 5:48 ಹಿಡಿದು 6:48 ಬ್ರಾಹ್ಮಿ ಮುಹೂರ್ತದಾಗ ತೆಗಿತಾ ಇದ್ರು. ಪ್ರತಿ ಬಾರಿ ಬ್ರಾಹ್ಮಿ ಮುಹೂರ್ತ ಸಂದರ್ಭದಲ್ಲಿ ಮಾತ್ರ ಇಂಥ ಅದ್ಭುತಗಳು ನಡೀತಾ ಇವೆ. ಅದು ಬೆಳಗಿನ ಜಾವ ಮಾತ್ರ ಅಪರೂಪದ ಮೂರ್ತಿಗಳು ಸಿಗ್ತಾ ಇರೋದು ಈ ಭಾಗದಲ್ಲಿ ಜನರಲ್ಲಿ ಕುತೂಹಲವನ್ನು ಹೆಚ್ಚಿಸಿದೆ. ಆದರೆ ಇದಕ್ಕೆ ಕೆಲವರು ಅಪಸ್ವರ ಕೂಡ ಎತ್ತಿದ್ರು, ಇಲ್ಲಸಿಲ್ಲದ ಸುದ್ದಿಗಳನ್ನು ಹಬ್ಬಿಸಿದ್ರು. ಅದಕ್ಕೆ ಕೆಲವೊಂದು ನಾವು ನಂಬಲಿಕ್ಕೆ ಆಗೋದಿಲ್ಲ, ಅದು ಸತ್ಯ, ಚಮತ್ಕಾರಿಕ ಘಟನೆಗಳು. ಮೂರ್ತಿ ಕೆಲವೊಂದು ಊಹಾಪಾವುಗಳು ಸಹ ಎದ್ದು ಮೂರ್ತಿಗಳನ್ನ ಮುಚ್ಚಿರ್ತಾರೋ ತೆಗಿತಾರಂತಕ್ಕಂಥ ಮನೆ ಭವನಗಳನ್ನ. ಆದರೆ ಮೂರ್ತಿ ತೆಗಿತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾರಾಡತಕ್ಕಂಥ ಟೈಮ್ದಲ್ಲಿ ನಾವು ಜನನ ಕೂಡಿಸಬಹುದು, ಏನೋ ಮಾಡಬಹುದು. ಮಳೆಯನ್ನು ತರಿಸಲಿಕ್ಕೆ ಯಾರಿಂದ ಸಾಧ್ಯ? ಪ್ರತಿ ಮೂರ್ತಿ ತೆಗೆಯೋ ಸಂದರ್ಭದಲ್ಲಿ ಮಳೆ ಆಗೋದು ಶತಸಿದ್ಧ. ಅದು ಏಪ್ರಿಲ್ ಇರಬಹುದು, ಮೇ ಇರಬಹುದು, ಡಿಸೆಂಬರ್ ಇರಬಹುದು, ನವೆಂಬರ್ ಇರಬಹುದು. ನಾವು ಬ್ರಹ್ಮ ಮುಹೂರ್ತ ಮತ್ತು ಡೇಟ್ ಕೊಟ್ಟಿವಿ. ಆ ಡೇಟ್ ಪ್ರಕಾರ ಮೂರ್ತಿ ತೆಗೆಯೋ ಸಂದರ್ಭದಲ್ಲಿ ಮಳೆ ಅಂತೂ ಆಗ್ಲಿದೆ. ಜನರನ್ನ ಸೇರಿಸಬಹುದು, ಮೂರ್ತಿಗಳನ್ನ ಹೂತಿಡಬಹುದು, ಆದ್ರೆ ಮಳೆ ಬರುವಂತೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಜೈನ ಮುನಿಗಳ ಪ್ರಶ್ನೆ. ಏನೇ ಇದ್ರೂ ಇದುವರೆಗೂ ಬರೋಬ್ಬರಿ 16 ಬಾರಿ ಈ ರೀತಿಯಾದ ವಿಸ್ಮಯಕಾರಿ ಘಟನೆಗಳು ನಡೆದಿವೆ. 2012ರಲ್ಲಿ ಭಗವಾನ್ ಪಾರ್ಶ್ವನಾಥ ಭಗವಾನ್ ಜಿನಬಿಂಬ, ಚತುರ್ಮುಖ ಜಿನಬಿಂಬ ಮತ್ತು ನೇಮಿನಾಥ ಭಗವಾನ್ ಜಿನಬಿಂಬ ಎಂಬ 3 ಮೂರ್ತಿಗಳು ದೊರೆತಿದ್ವು. ಬಳಿಕ 2013ರ ಅಕ್ಟೋಬರ್ 10ರಂದು ವರ್ಧಮಾನ ತೀರ್ಥಂಕರ ಜಿನಬಿಂಬ ಹಾಗೂ ಭರತ ಮುನಿಯ ಮೂರ್ತಿಗಳು ಸಿಕ್ಕಿದ್ವು. ಇನ್ನು ಅದೇ ವರ್ಷ ಅಕ್ಟೋಬರ್ 26ರಂದು 5 ಶುದ್ಧ ರತ್ನ ಜಿನಬಿಂಬಗಳು ದೊರೆತರೆ 2014ರ ಜನವರಿ 27ರಂದು 4 ಶುದ್ಧ ರತ್ನ ಜಿನಬಿಂಬಗಳು ಸಿಕ್ಕಿದ್ವು. ಒಟ್ಟಾರೆ ಇದುವರೆಗೂ ಮುನಿಗುಂಫಾ ಪ್ರದೇಶದಲ್ಲಿ ಬಹುಮೌಲ್ಯದ 16 ಜಿನಬಿಂಬಗಳು ಸಿಕ್ಕಿವೆ. ಈ ಪೈಕಿ 9 ಜಿನಬಿಂಬಗಳು ರತ್ನ ಲೇಪಿತ ಮೂರ್ತಿಗಳು. ಆದರೆ ಅವುಗಳನ್ನು ಗೌಪ್ಯವಾದ ಸ್ಥಳದಲ್ಲಿ ಇಡಲಾಗಿದೆ. ಈ ಭದ್ರಗಿರಿ ಬೆಟ್ಟದಲ್ಲಿ ಜನರಿಗೂ ತಿಳಿಯದ ಹಲವು ವಿಷಯಗಳಿವೆ. ಅಷ್ಟಕ್ಕೂ ಈ ಜೈನ ಮುನಿಗಳು ಇಲ್ಲಿಗೆ ಹೇಗೆ ಬಂದ್ರು? ಅಪರೂಪದ ಕೋಟಿ ಬೆಲೆ ಬಾಳುವ ವಿಗ್ರಹಗಳನ್ನ ಯಾರು ಹೂತಿಟ್ಟಿದ್ರು ಅನ್ನೋದು ಕುತೂಹಲವನ್ನ ಇಮ್ಮಡಿಗೊಳಿಸುತ್ತೆ. ಜೈನ ಮುನಿಗಳು ಭದ್ರಗಿರಿ ಬೆಟ್ಟಕ್ಕೆ ಬಂದಿದ್ದಾದ್ರೂ ಯಾಕೆ? ಕೋಟಿ ಬೆಲೆ ಬಾಳೋ ವಿಗ್ರಹಗಳನ್ನ ಹೂತಿಟ್ಟಿದ್ದವರು ಯಾರು? ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ, ಅದನ್ನು ಹೇಳ್ತೀನಿ.